ನಮಸ್ತೆ ವೀಕ್ಷಕರೇ, ಖುಷಿ ಕಿಶನ್ ಚಾನೆಲ್ಗೆ ಮತ್ತೊಮ್ಮೆ ಸ್ವಾಗತವನ್ನು ಕೊಡ್ತಾ ಇದೀವಿ. ಇವತ್ತು ನಾವು ಕಡಲೆಕಾಳನ್ನು ಬಳಸಿ ಸಾಂಬಾರನ್ನ ಹೇಗೆ ಮಾಡೋದು ಅನ್ನೋದನ್ನ ನಾನು ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ. ಇದು ತುಂಬ ಅದ್ಭುತವಾಗಿರುತ್ತೆ, ತುಂಬ ರುಚಿಯಾಗಿರುತ್ತೆ ಕೂಡ. ನೀವು ನಮ್ಮ ಚಾನಲ್ನಲ್ಲಿ ಮೊದಲನೇ ಬಾರಿ ಈ ವಿಡಿಯೋವನ್ನು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಒತ್ತಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮೊದಲಿಗೆ ನಾವಿಲ್ಲಿ ಒಂದು 200 ಗ್ರಾಮ್ ಅಷ್ಟು ಕಡಲೆಕಾಳನ್ನು ನಾವು ರಾತ್ರಿನೇ ನೆನೆಸಿಟ್ಕೊಂಡಿದ್ದೀವಿ. ಹಾಗೆ ನಾವಿಲ್ಲಿ 2 ಬದನೆಕಾಯಿನ ತಗೊಂಡು ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಮತ್ತು ಇದು ಮಸಾಲೆನ ರುಬ್ಬೋದಕ್ಕೆ ಅರ್ಧ ಕಾಯಿ ತೊಗೊಂಡಿದ್ದೀವಿ ನಾವಿಲ್ಲಿ. ಹಾಗೆ ಒಂದು ಮೀಡಿಯಂ ಸೈಡ್ ಈರುಳ್ಳಿ ತೊಗೊಂಡಿದ್ದೀವಿ, ಒಂದು 2 ಇಂಚ್ ಶುಂಠಿ ತೊಗೊಂಡಿದ್ದೀವಿ, ಮತ್ತು 1 ಗಡ್ಡೆ ಬೆಳ್ಳುಳ್ಳಿನ ತೊಗೊಂಡಿದ್ದೀವಿ ಇಲ್ಲಿ. ಹಾಗೆ ಒಂದು ಮೀಡಿಯಂ ಸೈಡು ಟೊಮೆಟೊ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ಟೇಬಲ್ ಸ್ಪೂನ್ ಅಷ್ಟು ಹುರ್ಗಡ್ಲೆನ ತೊಗೊಂಡಿದ್ದೀವಿ. ಹಾಗೆ ಅರ್ಧ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. 2 ಇಂಚು ಚಕ್ಕೆ, 8 ರಿಂದ 9 ಲವಂಗವನ್ನು ತೊಗೊಂಡಿದ್ದೀವಿ. ಬನ್ನಿ ವೀಕ್ಷಕರೇ, ಹಾಗಾದರೆ ಇದು ಮಾಡುವ ವಿಧಾನ ಹೇಗೆ ಅಂತ ನೋಡೋಣ. ನಾವೇನು ಮಸಾಲೆ ಪದಾರ್ಥಗಳನ್ನ ತೊಗೊಂಡಿದ್ವಲ್ಲ ಅದೆಲ್ಲ ಒಂದು ಮಿಕ್ಸಿ ಜಾರ್ಗೆ ಹಾಕಿ ಅದಕ್ಕೆ 2 ಟೇಬಲ್ ಸ್ಪೂನ್ ಅಷ್ಟು ಸಾಂಬಾರ್ ಪೌಡರ್ನ ಹಾಕೊಂಡು ನಾವಿದ್ದ ನುಣ್ಣಗೆ ರುಬ್ಕೋಬೇಕಾಗತ್ತೆ. ಮೊದಲಿಗೆ ನಾವು ಇಲ್ಲಿ ಒಂದು ಕುಕ್ಕರ್ನ ತೊಗೊಂಡಿದ್ದೀವಿ. ಅದಕ್ಕೆ ಒಂದು 2 ಟೇಬಲ್ ಸ್ಪೂನ್ ಎಣ್ಣೆನ ಹಾಕಿ ಸ್ವಲ್ಪ ಬಿಸಿ ಮಾಡಿಕೊಂಡು ನಂತರ ಅದಕ್ಕೆ ನಾವು ಸ್ವಲ್ಪ ಈರುಳ್ಳಿನ ಹಾಕಿ ಹುರ್ಕೋಬೇಕಾಗತ್ತೆ. ನೋಡಿ, ಈ ರೀತಿ ಸ್ವಲ್ಪ ಬ್ರೌನ್ ಆಗೋವರೆಗೂ ಹುರ್ಕೊಂಡು ಇದಕ್ಕೆ ನಾವು ನೆನೆಸಿಟ್ಕೊಂಡಿರ್ತಕ್ಕಂಥ ಕಡಲೆಕಾಳನ್ನು ಇದರೊಳಗೆ ಹಾಕಿ ಇದರ ಹಸಿ ವಾಸನೆ ಹೋಗೋವರೆಗೂ ನಾವು ಇದನ್ನು ಹುರ್ಕೋಬೇಕಾಗತ್ತೆ. ಕಡಲೆಕಾಳನ್ನು ನಾವು ನೈಟ್ ನೆನೆಸಿಟ್ಕೊಂಡು ನಾವು ಇವಾಗ ಸಾಂಬಾರು ಮಾಡ್ತಾಯಿದ್ದೀವಿ. ಇದಾದ ನಂತರ ನಾವು ರುಬ್ಬಿರ್ತಕ್ಕಂಥ ಮಸಾಲೆಯನ್ನು ಇದರೊಳಗೆ ಹಾಕಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಸ್ವಲ್ಪ ಗಟ್ಟಿಯಾಗಿರೋದ್ರಿಂದ ನಾವು ಇದಕ್ಕೆ ನಿಮ್ಗೆ ಎಷ್ಟು ತಿಳಿಬೇಕು ಅಷ್ಟು ನೀರನ್ನು ಇದರಲ್ಲಿ ಹಾಕ್ಕೊಂಡು ನೀವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಸ್ವಲ್ಪ ಹೊತ್ತು ಕುದಿಸ್ಕೋಬೇಕಾಗತ್ತೆ. ನೋಡಿ, ಈ ರೀತಿ ಚೆನ್ನಾಗಿ ಕುದಿ ಬರಬೇಕು. ಈ ಕುದಿ ಬಂದಾಗ ನಾವು ಇದಕ್ಕೆ ನಾವೇನು ಬದನೆಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಇದರಲ್ಲಿ ಹಾಕಿ ಒಂದು 3 ವಿಷಲ್ ಬರೋವರೆಗೂ ನಾವು ಇದನ್ನ ಕೂಗಿಸ್ಕೋಬೇಕಾಗತ್ತೆ. ನೋಡಿ, 3 ವಿಷಲ್ ಬಂದಿದೆ. ಬನ್ನಿ ತೆಗೆದು ನೋಡೋಣ ಹೇಗಿದೆ ಅಂತ. ನೋಡಿ, ತುಂಬ ಅದ್ಭುತವಾಗಿ ಬಂದಿದೆ ಸಾಂಬಾರು. ಕಡಲೆಕಾಳೆಲ್ಲ ಚೆನ್ನಾಗಿ ನೀಟಾಗಿ ಬಂದಿದೆ. ನೋಡಿ, ತುಂಬ ಚೆನ್ನಾಗಿದೆ. ಒಂದ್ಸಲಿ ನೀವು ಇದನ್ನು ಮನೆ ಟ್ರೈ ಮಾಡಿ. ಇದು ಮುದ್ದೆಗೆ, ಅನ್ನಕ್ಕೆ ಮತ್ತು ದೋಸೆಗಂತೂ ಸೂಪರಾಗಿರುತ್ತೆ. ಟ್ರೈ ಮಾಡಿದ್ದೀವಿ, ನೀವು ಟ್ರೈ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಹಾಗೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇನ್ನೊಂದು ವಿಡಿಯೋದೊಂದಿಗೆ ಮತ್ತೆ ಬರ್ತೀವಿ. ಅಲ್ಲಿವರೆಗೂ ಧನ್ಯವಾದವನ್ನು ತಿಳಿಸ್ತಾ ಇದ್ದೀವಿ.